ಮಣಿ ಅಂತ. ನಾನು ನಮ್ಮಪ್ಪ ಮೇಸ್ತ್ರಿ ಅವರು. ನಾವು ಇದೇ ಕೆಲಸ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತೀರಾ ನೀವು? ಸರ್. ನಾವು ಗಾರೆ ಕೆಲಸ ಸರ್. ನಾನು ಲೇಬರಿಂದ ಇದ್ದು ಇವಾಗ ನಾನು ಮೇಷನ್ ಸರ್. ನಾನು ನೀವು ಮೇಷನ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ಸರ್ ನಾನು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೆ. 20 ವರ್ಷದಿಂದ. ಹೌದು ಸರ್. ಈಗ ಮೇಷನ್ ಅಂತೀರಾ, ಏನೇನು ಕೆಲಸ ಕಾರ್ಯದಲ್ಲಿ ಏನೇ ತೊಂದರೆಗಳು ಇರುತ್ತೆ ಹಿಂಗೆ? ಸರ್ ಹಿಂಗೆ ಸರ್, ನಮಗೇನಂದರೆ ಸಂಬಳಗಳು ಬರೋಲ್ಲ. ಕೆಲವು ಕಡೆ ಬರ್ತಾ ಇರ್ತವೆ. ಮತ್ತು ಏನೋ ಕೆಳಗಡೆ ಬಿದ್ದೋಗೋದು ಇದು ಮಾಡೋದು ಅದೆಲ್ಲ ಕೆಲವರು ನೋಡೋರು ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಆ ಥರ ಸಮಸ್ಯೆಗಳು ಇರ್ತವೆ. ಮತ್ತು ಏನಾದರೂ ಈ ಮಳೆ ಟೈಮ್ಗಳಲ್ಲಿ, ಈ ಕೊರೋನಾ ಲಾಕ್ಡೌನ್ ಟೈಮ್ಗಳಲ್ಲೆಲ್ಲ ಕೆಲವರಿಗೆ ಏನು ಸಿಗೋದು ಇಲ್ಲ. ಇಂಥ ಪೊಸಿಷನ್ಗೆಲ್ಲ ಇರ್ತವೆ ಸರ್. ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ. ಕೂಲಿ ಮಾಡಿದ್ರೆ ಉಂಟು, ಇಲ್ಲವ್ರು ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್. ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಏನಾದ್ರು ಸವಲತ್ತುಗಳು? ಸರ್ ಆ ಥರ ಎಲ್ಲ ಇನ್ನೂ ಇದುವರೆಗೂ ಯಾವುದು ನಾವು ಪಡ್ಕೊಂಡಿಲ್ಲ. ಹೀಗೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಮೇಷನ್ ಅಂತೀರಾ, ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಾ ನಿಮಗೆ? ಸರ್ ಲೇಬರ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಮಾಡೋಕ್ಕೆ ಹೋದರೆ ಇದು ಸೈನ್ ಕೇಳ್ತಾ ಇದ್ದಾರೆ ಸರ್. ಅಂದರೆ ಇಂಜಿನಿಯರ್ ಕಡೆಯಿಂದ ಒಂದು ಸೈನ್ ಕೇಳ್ತಾ ಇದ್ದಾರೆ, ಒಂಥರ ಸೀಲಿಕ್ಕಿರೋದು. ಅದು ನಾವು ಕೆಲವು ಕಡೆ ಕೇಳ್ತಾ ಇದ್ವಿ, ಅದು ಸಿಗ್ತಾ ಇಲ್ಲ ನಮಗೆ. ಈಗ ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ವತಿಯಿಂದ ಈಗ ಸಂಘಟಿತ ವರ್ಗ ಅಸಾಟಿಂಗ್ ಕೆಲವೊಂದು 23 ವರ್ಗಗಳನ್ನ ಸೇರ್ಪಡೆ ಮಾಡಿ, ಸರಿ ಸರ್. ಅದರಲ್ಲೂ ಕೂಡ ಈಗ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂದರೆ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇತ್ತು. ಬಟ್ ಈಗ 23 ವರ್ಗಗಳನ್ನ ಸೇರಿಸಿ ಮತ್ತು ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಿಟ್ ನಿಮ್ಗೆ ಈಗ ನಿಮ್ಗೆ ಗಾರೆ ಕೆಲಸ ಅಂದರೆ ಗಾರೆ ಕೆಲಸ ಬಗ್ಗೆ ಕಿಟ್ ಕೊಡೋದಾಗಿರ್ಬೋದು, ಮತ್ತು ಒಂದು ಸಹಾಯಧನ ಅಂತ ಇರ್ಬೋದು, ಮತ್ತು ಇನ್ಶೂರೆನ್ಸ್, ಮತ್ತು ಆಸ್ಪತ್ರೆಗೆ ಏನಾದ್ರು ಎಷ್ಟು ಕಡಿಮೆ ಆಸ್ಪತ್ರೆ ಬಿಟ್ಟು ಕೊಡೋವಂಥದ್ದು, ಆ ಥರದ್ದೆಲ್ಲ ಒಂದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ? ಸರ್ ಮಾಡಿದ್ರೆ ಒಳ್ಳೆಯದೇ. ನಮ್ಗೆ ಮಾಡಿದ್ರೆ ತುಂಬ ನಮಗಂತ ಅಲ್ಲ, ಗಾರೆ ಕೆಲಸ ಮಾಡೋರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈಗ ಉದಾಹರಣೆ ಯಾವ ಥರ ಅಂತ ಅಂದ್ರೆ, ಈಗ ನೀವು ಹೆಚ್ಚು ಕಡಿಮೆ ಆಗಿ ಏನಾರು ಆಕ್ಸಿಡೆಂಟ್ ಆದರೆ ಒಂದು 50,000 ಗಂಟ ಅಮೌಂಟ್ ಬರೋವಂಥದ್ದು, ಮತ್ತು ಸಾವು ಗಿವು ಏನಾದ್ರು ಒಂದು 10,000 ಸಹಾಯಧನ ಅಂತ ಬರೋದು, ಮದುವೆ ಗಿದ್ವೆ ಅನ್ನೋದು ಒಂದು 1,00,000 ಅಲ್ಲಿ ಗಂಟ ಸರ್ಕಾರದಿಂದ ಸಹಾಯಧನ ಅಂತ ಬರೋದು, ಅದರೆಲ್ಲ ಬರ್ತಾ ಇದೆ. ಸರಿ ಸರ್. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ? ಸರ್ ಆ ಥರ ಮಾಡಿದ್ರೆ ಒಳ್ಳೆಯದೇ ಜನಕ್ಕೆ. ಸರ್ ಅದು ಇದುವರೆಗೂ ನಾವು ಏನು ಪಡ್ಕೊಂಡಿಲ್ಲ. ನಾವು ಅದೇ ಈ ಲೇಬರ್ ಕಾರ್ಡ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ ಸರ್. ಈಗ ಲೇಬರ್ ಇಷ್ಟು ಅಂದರೆ ಒಂದು ಸಾಗುವಳಿ ಕೂಡ ಬಿಟ್ಟಿದ್ದಾರೆ ಈಗ 155-214. ಅದ್ರ ಬಗ್ಗೆ ಏನಾರು ಮಾಹಿತಿ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಈ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಇಷ್ಟು ಈ ಥರ ಎಲ್ಲ ಇದು ಮಾಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವು? ಸರ್ ತುಂಬಾ ಒಳ್ಳೆಯದು ಅನಿಸುತ್ತೆ ಸರ್. ತುಂಬಾ ಒಳ್ಳೆಯದು. ಇದು ಮಾಡೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳೋದು ಅನುಕೂಲ ಇದೆ ಅಂತ ಇದ್ದಾರೆ. ತುಂಬ ಒಳ್ಳೆಯದು ಸರ್. ಯಾಕಂದರೆ ಕಟ್ಟಡ ಕೆಲಸ ಊರು ಬಿಟ್ಟು ಊರು ಬಂದು ಅವ್ರು ಮಾಡೋರು, ಅವರಿಗೆ ಈ ಥರ ಒಂದು ಅನುಕೂಲ ಕೊಟ್ಟರೆ ತುಂಬ ಒಳ್ಳೆ ಜನಕ್ಕೆ ಒಳ್ಳೆಯದು ಸರ್. ಹಾಂ ಸರ್. ಸರಿ, ಥ್ಯಾಂಕ್ ಯು. ಮಣಿ ಅಂತ. ನಾನು ನಮ್ಮಪ್ಪ ಮೇಸ್ತ್ರಿ ಅವರು. ನಾವು ಇದೇ ಕೆಲಸ ಮಾಡ್ತಾ ಇರೋದು. ಏನು ಕೆಲಸ ಮಾಡ್ತೀರಾ ನೀವು? ಸರ್ ನಾವು ಗಾರೆ ಕೆಲಸ ಸರ್. ನಾನು ಲೇಬರಿಂದ ಇದ್ದು ಇವಾಗ ನಾನು ಮೇಷನ್ ಸರ್. ನಾನು ಮೇಷನ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ಸರ್ ನಾನು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೆ. 20 ವರ್ಷದಿಂದ. ಹೌದು ಸರ್. ಈಗ ಮೇಷನ್ ಅಂತೀರಾ, ಏನೇನು ಕೆಲಸ ಕಾರ್ಯದಲ್ಲಿ ಏನೇ ತೊಂದರೆಗಳು ಇರುತ್ತೆ ಹಿಂಗೆ? ಸರ್ ಹಿಂಗೆ ಸರ್, ನಮಗೇನಂದರೆ ಸಂಬಳಗಳು ಬರೋಲ್ಲ. ಕೆಲವು ಕಡೆ ಬರ್ತಾ ಇರ್ತವೆ. ಮತ್ತು ಏನೋ ಕೆಳಗಡೆ ಬಿದ್ದೋಗೋದು ಇದು ಮಾಡೋದು ಅದೆಲ್ಲ ಕೆಲವರು ನೋಡೋರು ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಆ ಥರ ಸಮಸ್ಯೆಗಳು ಇರ್ತವೆ. ಮತ್ತು ಏನಾದರೂ ಈ ಮಳೆ ಟೈಮ್ಗಳಲ್ಲಿ, ಈ ಕೊರೋನಾ ಲಾಕ್ಡೌನ್ ಟೈಮ್ಗಳಲ್ಲೆಲ್ಲ ಕೆಲವರಿಗೆ ಏನು ಸಿಗೋದು ಇಲ್ಲ. ಇಂಥ ಪೊಸಿಷನ್ಗೆಲ್ಲ ಇರ್ತವೆ ಸರ್. ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ. ಕೂಲಿ ಮಾಡಿದ್ರೆ ಉಂಟು, ಇಲ್ಲವ್ರು ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್. ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಏನಾದ್ರು ಸವಲತ್ತುಗಳು? ಸರ್ ಆ ಥರ ಎಲ್ಲ ಇನ್ನೂ ಇದುವರೆಗೂ ಯಾವುದು ನಾವು ಪಡ್ಕೊಂಡಿಲ್ಲ. ಹೀಗೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಾ ನಿಮಗೆ? ಸರ್ ಲೇಬರ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಮಾಡೋಕ್ಕೆ ಹೋದರೆ ಇದು ಸೈನ್ ಕೇಳ್ತಾ ಇದ್ದಾರೆ ಸರ್. ಅಂದರೆ ಇಂಜಿನಿಯರ್ ಕಡೆಯಿಂದ ಒಂದು ಸೈನ್ ಕೇಳ್ತಾ ಇದ್ದಾರೆ, ಒಂಥರ ಸೀಲಿಕ್ಕಿರೋದು. ಅದು ನಾವು ಕೆಲವು ಕಡೆ ಕೇಳ್ತಾ ಇದ್ವಿ, ಅದು ಸಿಗ್ತಾ ಇಲ್ಲ ನಮಗೆ. ಈಗ ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ವತಿಯಿಂದ ಈಗ ಸಂಘಟಿತ ವರ್ಗ ಅಸಾಟಿಂಗ್ ಕೆಲವೊಂದು 23 ವರ್ಗಗಳನ್ನ ಸೇರ್ಪಡೆ ಮಾಡಿ, ಅದರಲ್ಲೂ ಕೂಡ ಈಗ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂದರೆ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇತ್ತು. ಬಟ್ ಈಗ 23 ವರ್ಗಗಳನ್ನ ಸೇರಿಸಿ ಮತ್ತು ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಿಟ್ ನಿಮ್ಗೆ ಈಗ ನಿಮ್ಗೆ ಗಾರೆ ಕೆಲಸ ಅಂದರೆ ಗಾರೆ ಕೆಲಸ ಬಗ್ಗೆ ಕಿಟ್ ಕೊಡೋದಾಗಿರ್ಬೋದು, ಮತ್ತು ಒಂದು ಸಹಾಯಧನ ಅಂತ ಇರ್ಬೋದು, ಮತ್ತು ಇನ್ಶೂರೆನ್ಸ್, ಮತ್ತು ಆಸ್ಪತ್ರೆಗೆ ಏನಾದ್ರು ಎಷ್ಟು ಕಡಿಮೆ ಆಸ್ಪತ್ರೆ ಬಿಟ್ಟು ಕೊಡೋವಂಥದ್ದು, ಆ ಥರದ್ದೆಲ್ಲ ಒಂದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ? ಸರ್ ಮಾಡಿದ್ರೆ ಒಳ್ಳೆಯದೇ. ನಮ್ಗೆ ಮಾಡಿದ್ರೆ ತುಂಬ ನಮಗಂತ ಅಲ್ಲ, ಗಾರೆ ಕೆಲಸ ಮಾಡೋರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈಗ ಉದಾಹರಣೆ ಯಾವ ಥರ ಅಂತ ಅಂದ್ರೆ, ಈಗ ನೀವು ಹೆಚ್ಚು ಕಡಿಮೆ ಆಗಿ ಏನಾರು ಆಕ್ಸಿಡೆಂಟ್ ಆದರೆ ಒಂದು 50,000 ಗಂಟ ಅಮೌಂಟ್ ಬರೋವಂಥದ್ದು, ಮತ್ತು ಸಾವು ಗಿವು ಏನಾದ್ರು ಒಂದು 10,000 ಸಹಾಯಧನ ಅಂತ ಬರೋದು, ಮದುವೆ ಗಿದ್ವೆ ಅನ್ನೋದು ಒಂದು 1,00,000 ಅಲ್ಲಿ ಗಂಟ ಸರ್ಕಾರದಿಂದ ಸಹಾಯಧನ ಅಂತ ಬರೋದು, ಅದರೆಲ್ಲ ಬರ್ತಾ ಇದೆ. ಸರಿ ಸರ್. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ?
ಸರ್ ಆ ಥರ ಮಾಡಿದ್ರೆ ಒಳ್ಳೆಯದೇ ಜನಕ್ಕೆ. ಹೌದು ಸರ್, ಅದು ಇದುವರೆಗೂ ನಾವು ಏನಂತಾರೆ ಏನು ಪಡ್ಕೊಂಡಿಲ್ಲ. ನಾವು ಅದೇ ಈ ಲೇಬರ್ ಕಾರ್ಡ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ ಸರ್. ಈಗ ಲೇಬರ್ ಇಷ್ಟು ಅಂದರೆ ಒಂದು ಸಾಗುವಳಿ ಕೂಡ ಬಿಟ್ಟಿದ್ದಾರೆ ಈಗ 155 214 ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಸರ್. ಸರ್, ಈ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಹತ್ರ ಇಷ್ಟು ಈ ಥರ ಎಲ್ಲ ಇದು ಮಾಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವು? ಸರ್ ತುಂಬಾ ಒಳ್ಳೆಯದು ಅನಿಸುತ್ತೆ ಸರ್, ತುಂಬಾ ಒಳ್ಳೆಯದು. ಇದು ಮಾಡೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳೋದು ಅನುಕೂಲ ಇದೆ ಅಂತ ಇದ್ದಾರೆ. ತುಂಬ ಒಳ್ಳೆಯದು ಸರ್. ಯಾಕಂದರೆ ಕಟ್ಟಡ ಕೆಲಸ ಊರು ಬಿಟ್ಟು ಊರು ಬಂದು ಅವ್ರು ಮಾಡೋರು, ಅವರಿಗೆ ಈ ಥರ ಒಂದು ಅನುಕೂಲ ಕೊಟ್ಟರೆ ತುಂಬ ಒಳ್ಳೆ ಜನಕ್ಕೆ ಒಳ್ಳೆಯದು ಸರ್. ಹಾಂ ಸರ್, ಸರಿ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.